ನಮಸ್ಕಾರ. ಡಾಕ್ಟರ್ ಅಂಜನಪ್ಪ. ವೇಶ್ಯಾವಾಟಿಕೆ ಇವತ್ತಿನದಲ್ಲ, ಇದು ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ಪರಸ್ತ್ರೀಯರ ಸಂಘ ಅನೇಕರು ಮಾಡ್ತಾರೆ. ನೀವು ಬಾಂಬೆ ಅಲ್ಲಿ ಹೋದರೆ ರೆಡ್ ಲೈಟ್ ಏರಿಯಾ, ಮಲೇಷ್ಯಾಗೆ ಹೋದರೆ ಅಥವಾ ನೀವು ಥೈಲ್ಯಾಂಡ್, ಪುಕೆಟ್ ಇಂಥ ಕಡೆ ಹೋದರೆ ಇದು ಒಂದು ಪ್ರೊಫೆಷನ್. ನೀವು ಅಮೇರಿಕಾದಲ್ಲಿ ಎಲ್ಲೋ ಒಂದು ಕಡೆ ಲೈವ್ ಶೋಸು ಇರ್ತವೆ. ಇವೆಲ್ಲವನ್ನು ನೋಡಿ ಜನ ಅದಕ್ಕೆ ಹೋಗ್ತಾರೆ. ಬಟ್ ಎಷ್ಟು ಸೇಫ್ ಇದು ಅನ್ನೋದು, ಡೆಫಿನೆಟ್ಲಿ ಇವೆಲ್ಲ ಲೈಸೆನ್ಸ್ಡ್ ಬಿಸ್ನೆಸ್ ಆದರೆ ಅವರೆಲ್ರಿಗೂ ಕೂಡ ವ್ಯಾಕ್ಸಿನ್ ಕೊಟ್ಟಿರ್ತಾರೆ. HIV ಇದೆಯಾ, VDRL ಇದೆಯಾ, ಸಿಫಿಲಿಸ್ ಇದೆಯಾ ಅನ್ನೋದನ್ನೆಲ್ಲ ಟೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಮೋರ್ ಓವರ್ ಭಾಳ ಕೇರ್ಫುಲ್ಲಾಗಿ ಅವರು ಬ್ಯಾರಿಯರ್ನ ಯೂಸ್ ಮಾಡ್ತಾರೆ. ನಿರೋಧ ಆಗಲಿ, ಡಯಾಫ್ರಮ್ ಆಗಲಿ ಯೂಸ್ ಮಾಡ್ಕೊಂಡು ಸೆಕ್ಸ್ ಮಾಡ್ತಾರೆ. ಬಟ್ ಒಂದಂತೂ ಸತ್ಯ, ಇಷ್ಟೆಲ್ಲ ಮಾಡಿದರೂ ಕೂಡ ಪಾಸಿಬಿಲಿಟಿ ಆಫ್ ಗೆಟಿಂಗ್ HIV, ಏಡ್ಸ್ ಕಾಯಿಲೆ ಬರೋದು, VDRL, ಸಿಫಿಲಿಸ್ ಬರೋದು, ಇವೆಲ್ಲ ಪಾಸಿಬಿಲಿಟಿ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತೀವಿ. ಬಟ್ ಇಟ್ ಈಸ್ ನಾಟ್ ಸೇಫ್. ಪರಸ್ತ್ರೀಯರ ಸಂಘ ಸೇಫ್ ಅಲ್ಲ. ಬಟ್ ನೀವು ಪ್ರಿಕಾಷನ್ಸ್ ತೊಗೊಂಡ್ರೆ, ಕಾಂಡಮ್ ಯೂಸ್ ಮಾಡೋದ್ರಿಂದ, ನಿರೋಧ ಯೂಸ್ ಮಾಡೋದ್ರಿಂದ ಎಲ್ಲೋ ಈ ತಾಪತ್ರಯದಿಂದ ತಪ್ಪಿಸ್ಕೋಬೋದು ಅನ್ನೋ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನಮಸ್ಕಾರ.